ಮಗು ಅಂಬೆಗಾಲ ಹಾಕೊಂಡು ಓಡಾಡಕ್ಕೆ ಶುರು ಮಾಡುತ್ತಲ್ಲ, ಅವಾಗ ಕೈ ಎಲ್ಲ ಬಾಯಿಗೆ ಹೋಗುತ್ತೆ. 2 ವರ್ಷದ ಒಳಗಿರೋ ಮಕ್ಕಳಿಗೆ ಬೇದಿ ಮೋಸ್ಟ್ ಆಫ್ ದ ಟೈಮ್ ಈ ರೋಟಾ ವೈರಸ್, ಹೆಪಟೈಟಿಸ್ ಎ, ಜಾಂಡೀಸು ಈ ಹೊರಗಡೆ ಪಾನಿಪುರಿ ಗಲೀಜ್ ನೀರಿಂದ ಬರುತ್ತೆ. ಅದು ನೀವು ಒಟ್ಟಿಗೆ ಕೂಡಿಸ್ಬಿಟ್ಟು ತಿರುಗೆಲ್ಲ ಆಚೆ ತೆಗೆದ್ಬಿಡ್ತಾರೆ. ಸೊ ಅದೊಂದು ಸ್ವಲ್ಪ ಟೆಕ್ನಿಕ್. ಮ್ಯಾಮ್, ಚಿಕ್ಕ ಮಕ್ಕಳಲ್ಲಿ ಎಸ್ಪೆಷಲಿ 5 ವರ್ಷದ ಕೆಳಗಿನ ಮಕ್ಕಳಲ್ಲಿ ಈ ವಾಂತಿ ಭೇದಿ ತುಂಬಾನೇ ಕಾಮನ್. ಯಾವ ಕಾರಣಗಳಿಂದ ಕಾಣಿಸ್ಕೊಳ್ಳುತ್ತೆ? ಒಂದು ಈ ಮಕ್ಕಳಲ್ಲಿ ನಾರ್ಮಲಿ ಒಂದು 3 ತಾಯಿ ಎದೆ ಹಾಲು, ಬರೀ ಎದೆ ಹಾಲು ಕೊಡ್ತಿರ್ತಾರಲ್ಲ, ಅವಾಗ ಆಗೋದಿಲ್ಲ, ಬೇದಿಗಳು ಕಡಿಮೆನೆ. ಹೌದು. ಸೊ ಮೆಟರ್ನಲ್ ತಾಯಿ ಎದೆ ಹಾಲಿಂದ ಮಗುಗೆ ಇದು ಇನ್ಫೆಕ್ಷನ್ ತಡೆಯೋ ಶಕ್ತಿ ಇರುತ್ತೆ. ಯಾವಾಗ ಈ 6 ತಿಂಗಳು ದಾಟುತ್ತೆ, ಮಗು ಅಂಬೆಗಾಲ ಹಾಕೊಂಡು ಓಡಾಡಕ್ಕೆ ಶುರು ಮಾಡುತ್ತಲ್ಲ, ಅವಾಗ ಕೈ ಎಲ್ಲ ಬಾಯಿಗೆ ಹೋಗುತ್ತೆ. ಅವಾಗ ಕೆಲವ್ರು ಹೇಳ್ತಾರೆ ಅಲ್ಲಿ ಬರ್ಬೇಕಾದ್ರೆ ಬೇದಿ ಆಗುತ್ತೆ ಅಂತ ಹೇಳ್ತಾರೆ ಈ 7-8 ತಿಂಗಳಲ್ಲಿ. ಅದು ಆ್ಯಕ್ಚುಯಲ್ ಸತ್ಯ ಏನಂದರೆ, ಈ ಅಲ್ಲಿ ಬರ್ಬೇಕಾದ್ರೆ ಕಡಿತಾ ಇರುತ್ತಲ್ಲ, ಸಿಕ್ಕದೆಲ್ಲ ಅಲ್ಲಿ ಬರೋದು ಕಡಿತಾ ಇರುತ್ತಲ್ಲ, ಅದಕ್ಕೆ ಬಾಯಿಗೆ ಹಾಕೊಳ್ಳುತ್ತೆ, ಅದು ಇನ್ಫೆಕ್ಷನ್ ಆಗಿ ಬೇದಿ ಶುರು ಆಗುತ್ತೆ. ಈ ವಾಂತಿ ಬೇದಿ ನಾರ್ಮಲಿ ಈ ವೈರಸ್ಸಿಂದನೇ ಆಗೋದು. ಓಕೆ. ಮೋಸ್ಟ್ ಆಫ್ ದ ಟೈಮ್ 5 ವರ್ಷದಿಂದ ಕೆಳಗಿರೋ ಮಕ್ಕಳಿಗೆ ಈ ವೈರಸ್, ರೋಟಾ ವೈರಸ್ ಅಂತ ಏನು ಹೇಳ್ತೀವಿ, ಅದೇ ಜಾಸ್ತಿ ಬೇದಿ ಮಾಡೋದು. ಬಟ್ ಅವೆಲ್ಲ ಒಂದು ವೈರಸಸ್ 1 ವಾರ ಇರುತ್ತೆ, ಅದೇನು ಸೆಲ್ಫ್ ಲಿಮಿಟ್ ಅಂದರೆ ತಾನಾಗಿ ತಾನೇ ನಿಂತೋಗುತ್ತೆ. ಬಟ್ ತುಂಬ ಬೇದಿ ಆದಾಗ, ಮಕ್ಕಳಲ್ಲಿ ನೀರಿನ ಅಂಶ ಕಡಿಮೆ ಆದಾಗ ಮಕ್ಕಳಿಗೆ ಕಿಡ್ನಿ ಮೇಲೆ ಡ್ಯಾಮೇಜ್ ಆಗ್ಬೋದು. ಸೊ ಬೇದಿ ಒಂದೆರಡು ದಿವಸ ಬೇದಿ ಆಗ್ತಿದೆ ಅಂದಾಗ ಡಾಕ್ಟ್ರ್ ಹತ್ರ ಹೋಗಿ ತೋರಿಸ್ಕೊಳ್ಳೋದು ಉತ್ತಮ. ಅಂದರೆ ಬೇದಿನ ನೆಗ್ಲೆಕ್ಟ್ ಮಾಡೋಕ್ಕಾಗಲ್ಲ. ಜಾಸ್ತಿ ಹೋಗ್ಬಿಟ್ರೆ ಮಗು ಡಿಹೈಡ್ರೇಟ್ ಆಗಿಬಿಡುತ್ತೆ. ಮೈನಲ್ಲಿ ನೀರಾಂಶ ಇಲ್ದೇ ಅದು ಕಿಡ್ನಿ ಮೇಲೆ ಏಟಾಗಿ ಕಿಡ್ನಿ ಫೇಲ್ಯೂರು ಆಗಿಬಿಡುತ್ತೆ ಒಂದೊಂದು ಸಾರಿ. ಸೊ ಹಾಗಾಗಿ ತೋರಿಸ್ಕೊಂಡು ಫ್ಲೂಯಿಡ್ ಹಾಕ್ಸ್ಕೊಳ್ಳೋದು ಬೆಟರ್ ಇರುತ್ತೆ. ಅಂದರೆ ಹೈಡ್ರೇಷನ್ನ ಅಸೆಸ್ ಮಾಡ್ತೀವಿ ನಾವು, ಇದು ನಾರ್ಮಲ್, ನೋ ಡಿಹೈಡ್ರೇಷನ್ನ, ಸಮ್ ಡಿಹೈಡ್ರೇಷನ್ನ, ಸಿವಿಯರ್ ಡಿಹೈಡ್ರೇಷನ್ನ ಅಂತ. ಸಿವಿಯರ್ ಡಿಹೈಡ್ರೇಷನ್ ಎಲ್ಲ ಇದ್ದರೆ ನಾವು ಅಡ್ಮಿಟ್ ಮಾಡಿ ಟ್ರೀಟ್ಮೆಂಟ್ ಕೊಡ್ತೀವಿ. ಇದು ಒಂದು ಕಾರಣ. ಆದರೆ ಒಂದೊಂದು ಸತಿ ಬೇದಿಲಿ ಮಕ್ಳಿಗೆ ರಕ್ತ ಹೋಗುತ್ತೆ, ಮತ್ತು ಗೊಣ್ಣೆ ಥರ ಬೇದಿ ಹೋಗುತ್ತೆ. ಮ್ಯೂಕಸ್, ಬ್ಲಡ್ ಮತ್ತು ಮ್ಯೂಕಸ್ ಹೋಗುವಾಗ ಅದು ಇನ್ಫೆಕ್ಷನ್ನೇ ಇರುತ್ತೆ. ಅಂದರೆ ವೈರಲ್ ಇನ್ಫೆಕ್ಷನ್ ಇರೋಲ್ಲ, ಬೇರೆ ಇನ್ಫೆಕ್ಷನ್ ಇರುತ್ತೆ. ಸೊ ಅದಕ್ಕೆ ಒಂದು ಅಡ್ಮಿಟ್ ಮಾಡಿ ಫಸ್ಟು ಅದು ಸ್ಟೂಲ್ ಕಕ್ಕಸ್ ಪರೀಕ್ಷೆ ಮಾಡಬೇಕಾಗುತ್ತೆ. ಅದು ವೈರಸ್ದು ಈಗ ಕೆಲವು ಕಡೆ ಮಾಡ್ತಾರೆ, ಈಗ ನಮ್ಮ ಹಾಸ್ಪಿಟಲಲ್ಲೂ ನಾವು ಮಾಡ್ತೀವಿ. ಸೊ ಅದು ರೋಟಾ ವೈರಸ್ದು ಕಿಟ್ ಎಲ್ಲ ಇರುತ್ತೆ. ಸೊ ಅದು ವೈರಸ್ ಅಂದರೆ ಅದು ಸೆಲ್ಫ್ ಲಿಮಿಟಿಂಗ್ ಇರುತ್ತೆ. ಅಥವಾ ಬೇರೆ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಇದ್ದರೆ ಅದಕ್ಕೆ ಅಪ್ರೋಪ್ರಿಯೇಟ್, ಅದಕ್ಕೆ ಕರೆಕ್ಟಾಗಿ ಏನು ಆ್ಯಂಟಿಬಯೋಟಿಕ್ ಹಾಕಬೇಕೋ ಅದು ಹಾಕಿನೂ ಟ್ರೀಟ್ ಮಾಡ್ತೀವಿ. ಒಂದೊಂದು ಸತಿ 6 ತಿಂಗಳಿಂದ 1 ವರ್ಷದ ಮಕ್ಕಳಿಗೆ ಕರುಳು ಕಟ್ಕೊಂಡ್ಬಿಟ್ಟಿರುತ್ತೆ. ಅಂದರೆ ಒಂದು ಕರುಳೊಳಗೆ ಒಂದು ಕರುಳು ಹೊಟ್ಟೋಗ್ಬಿಡುತ್ತೆ. ಆವಾಗ ಒಂಥರ ಕೆಂಪಗೆ ಬೇದಿ ಆಗ್ತಾ ಇರುತ್ತೆ. ನಾವು ರೆಡ್ ಕರೆಂಟ್ ಜೆಲ್ಲಿ ಅಂತ ಹೇಳ್ತೀವಿ, ಅದು ಇಂಟರ್ಸೆಪ್ಷನ್ ಅಂತ ಕರಿತೀವಿ. ಅದೂ ಒಂದ್ಸತಿ ಮೆಡಿಕಲ್ ಎಮರ್ಜೆನ್ಸಿ ಇರುತ್ತೆ. ಸೊ ಹಾಗಾಗಿ ಇದು 1 ವರ್ಷದ ಒಳಗಿರೋ ಮಕ್ಳಿಗಾಗುತ್ತೆ. ಮತ್ತು ಕಾಮನ್ಲಿ 2 ವರ್ಷದ ಒಳಗಿರೋ ಮಕ್ಕಳಿಗೆ ಬೇದಿ ಮೋಸ್ಟ್ ಆಫ್ ದ ಟೈಮ್ ಈ ರೋಟಾ ವೈರಸ್ಸಿಂದ ಆಗುತ್ತೆ. ಸೊ ಅದರಿಂದ ತೊಂದರೆ ಏನಪ್ಪ ಆಗುತ್ತೆ ಅಂದರೆ, ಜಾಸ್ತಿ ನೀರಿನ ಅಂಶ ಹೊರಗಡೆ ಹೋಗ್ಬಿಡುತ್ತೆ, ಡಿಹೈಡ್ರೇಷನ್. ಹೈಡ್ರೇಷನ್ ಮೇಂಟೈನ್ ಮಾಡ್ಕೊಳ್ಳೋಕೆ ಟ್ರೀಟ್ಮೆಂಟ್ ಕೊಡಬೇಕು. ಸ್ಪೆಸಿಫಿಕ್ ಆಗಿ ರೋಟಾ ವೈರಸ್ಗೆ ಅಂತಲೇ ಏನು ಟ್ರೀಟ್ಮೆಂಟ್ ಇಲ್ಲ, ಫ್ಲೂಯಿಡ್ ಥೆರಪಿ ಅಷ್ಟೇ. ಮ್ಯಾಮ್, ಇನ್ನು ವಾಂತಿಗೆ ಏನೇನು ರೀಸನ್ಸ್ ಇದೆ ಅಂತ? ವಾಂತಿಗೂ ಆ್ಯಕ್ಚುಲಿ ನಾವು ರೋಟಾ ವೈರಸ್ಸು ಈಗ ಒಂದೊಂದು ಸತಿ ಮಕ್ಳಿಗೆ ಏನಾದರೂ ಗ್ಯಾಸ್ಟ್ರೈಟಿಸ್, ಅಕ್ಯೂಟ್ ಗ್ಯಾಸ್ಟ್ರೈಟಿಸ್ ಅಂತ ಹೇಳ್ತೀವಿ, ಏನೋ ಹೊರಗಡೆ ತಿಂದಿರ್ತಾರೋ ಏನೋ. ಸೊ ವಾಂತಿ ಬೇದಿ ಎಲ್ಲ ಟುಗೆದರ್ ಬೇದಿ ಎಲ್ಲ ಲೈಕ್ ವೈರಲ್ ಕಾಸೇ ಇರುತ್ತೆ ಮೋಸ್ಟ್ ಆಫ್ ದ ಟೈಮ್. ಒಂದೊಂದು ಸತಿ ಕೆಲವು ಮಕ್ಕಳು ವಾಂತಿ ಮಾಡ್ಕೊಂಡ್ಮೇಲೆ ಜಾಂಡೀಸ್ ಕಾಣಿಸ್ಕೊಳ್ಳುತ್ತೆ, ಹೊಟ್ಟೆ ನೋವು ಇರುತ್ತೆ, ಈ ರೈಟ್ ಸೈಡ್ ಬಲ್ಗಡೆ ಹೊಟ್ಟೆ ನೋವು ಇರುತ್ತೆ. ಅದು ಜಾಂಡೀಸು ಅಂದರೆ 4-5 ಥರ ಜಾಂಡೀಸ್ ಇರುತ್ತೆ. ಮಕ್ಕಳಲ್ಲಿ ಹೆಪಟೈಟಿಸ್ ಎ ಜಾಸ್ತಿ ಕಾಣಿಸುತ್ತೆ. ಸೊ ಹೆಪಟೈಟಿಸ್ ಎ ಜಾಂಡೀಸು ಈ ಹೊರಗಡೆ ಪಾನಿಪುರಿ ಗಲೀಜ್ ನೀರಿಂದ ಬರುತ್ತೆ, ಅದು ಎಲ್ಲರೂ ಹೊರಗಡೆ ತಿಂದಿದ್ರಿಂದನೋ ಆ ಥರ. ಸೊ ಅದು ಇನಿಷಿಯಲಿ ವಾಂತಿಯಿಂದನೇ ಒಂದೊಂದು ಸತಿ ಶುರು ಆಗುತ್ತೆ, ವಾಂತಿ, ಜ್ವರ, ಹೊಟ್ಟೆ ನೋವು. ಸೊ ಕಾಂಬಿನೇಷನ್ನಿಂದ ವೈರಲ್ ಕಾಸ್ಗಳು ಇರುತ್ತೆ. ಬಟ್ ಬೇದಿ, ವಾಂತಿ ಎರಡೂ ರೋಟಾ ವೈರಸ್ ಡಯರಿಯಾದಲ್ಲಿ ಇರುತ್ತೆ. ಈ ರೋಟಾ ವೈರಸ್ಗೆ ಏನಾದ್ರು ವ್ಯಾಕ್ಸಿನ್ಸ್ ಅವೈಲೇಬಲ್ ಇದೆ? ವ್ಯಾಕ್ಸಿನ್ಸು ಈಗ ಒಂದು 4-5 ವರ್ಷದಿಂದ ಸರ್ಕಾರದಲ್ಲೂ ಕೊಡ್ತಾರೆ. ಈ ವ್ಯಾಕ್ಸಿನ್ ಬಂದಮೇಲೆ ತುಂಬಾ ಕಡಿಮೆ ಆಗಿಬಿಟ್ಟಿದೆ. ಈ ರೋಟಾ ವೈರಸ್ ಡಯರಿಯಾನೂ ತುಂಬಾ ಕಡಿಮೆ ಆಗಿಬಿಟ್ಟಿದೆ. ಗೌರ್ಮೆಂಟಲ್ಲಿ ರೋಟಾ ವೈರಸ್ ಡ್ರಾಪ್ಸ್ ಅಂತ ಏನಿದೆ
ಗೌರ್ಮೆಂಟ್ ಪ್ರೈವೇಟ್ ಎಲ್ಲ ಕಡೆನೂ ಕೊಡ್ತಾರೆ. ಸೊ ಅದು ನಾವು 1.5 ತಿಂಗಳು, 2.5 ತಿಂಗಳು, 3.5 ತಿಂಗಳು ಆ ಥರ ಕೊಡ್ತೀವಿ. 6 ತಿಂಗಳವರೆಗೂ ಕೊಡ್ತೀವಿ. ಮಿಸ್ ಆಗಿದ್ರೆ 7 ತಿಂಗಳವರೆಗೂ ಕೊಡ್ತೀವಿ, ಅದ್ರ ಮೇಲೆ ಕೊಡೋದಿಲ್ಲ ನಾವು. ಓಕೆ. ಸೊ ಅಷ್ಟರೊಳಗೆ ವ್ಯಾಕ್ಸಿನ್ ಹಾಕ್ಸ್ಕೊಂಡ್ಬಿಟ್ರೆ ಅದು ತುಂಬ ಪ್ರೊಟೆಕ್ಷನ್ ಇರುತ್ತೆ. ಓಕೆ. ಇದರ ಹೊರತಾಗಿ ಬೇರೆ ರೀಸನ್ಸ್ ಇಂದ ಏನು ಕಾಣಿಸ್ಕೊಳ್ಳುತ್ತೆ ವಾಂತಿ ಭೇದಿ? ಸೊ ಇದಕ್ಕೆ ಏನೇನು ಆಮೇಲೆ ಕಾಲರ ಇರುತ್ತಲ್ಲ, ಕಾಲರಾಯಿಂದನೂ ವಾಂತಿ ಭೇದಿ ಶುರು ಆಗುತ್ತೆ. ಓಕೆ. ಸೊ ಅದು ಅದೆಲ್ಲ ಟೆಸ್ಟ್ ಪರೀಕ್ಷೆ ಮಾಡಬೇಕು, ಸ್ಟೂಲ್ ಪರೀಕ್ಷೆ ಮಾಡಿ ಇದು ಕಾಲರನೋ ಅಂತ ಗೊತ್ತಾದಾಗ ಅದಕ್ಕೆ ಅಪ್ರೋಪ್ರಿಯೇಟ್ ಏನು ಟ್ರೀಟ್ಮೆಂಟ್ ಇರುತ್ತೆ ಅದನ್ನು ಕೊಡ್ತೀವಿ. ಬಟ್ ನಾವು ಈಗ ಒಂದು 2 ವರ್ಷದಿಂದ ಈ ಕೋವಿಡ್ ಆದಮೇಲಿಂದ ಅಷ್ಟು ನಾವು ಭೇದಿನಾಗಲಿ ಎಲ್ಲ ಅದು ಸ್ವಲ್ಪ ಆಲ್ಮೋಸ್ಟ್ ಕಡಿಮೆಗೆ ಬಂದಿದೆ, ಬಿಕಾಸ್ ಆಫ್ ಅವೈಲಬಿಲಿಟಿ ಆಫ್ ವ್ಯಾಕ್ಸಿನ್ಸ್ ಮತ್ತು ಹೈಜೀನ್. ಈ ಕೋವಿಡ್ ಟೈಮಲ್ಲಿ ಕೈ ತೊಳ್ಕೊಳ್ಳೋದು, ಹೈಜೀನ್ ಎಲ್ಲ ಅದು ಎಷ್ಟೊಂದು ತುಂಬಾ ಹೆಲ್ತ್ ಮೇಲೆ ಪರಿಣಾಮ ಬೀರಿದೆ. ಇಟ್ ಹ್ಯಾಸ್ ಇಂಪ್ರೂವ್ಡ್ ದ ಹೆಲ್ತ್ ಆಫ್ ಮೆನಿ ಚಿಲ್ಡ್ರನ್ ಆ್ಯಕ್ಚುಲಿ. ಮ್ಯಾಮ್, ಇನ್ನು ಯಾವ ರೀತಿ ನಾವು ಫುಡ್ ಕೊಡಬೇಕಾಗುತ್ತೆ ಈ ಟೈಮಲ್ಲಿ ಮಕ್ಕಳಿಗೆ ಅಂತ? ಡಯಟ್ ಯಾವ ರೀತಿ ಫಾಲೋ ಮಾಡಬೇಕಾಗುತ್ತೆ? ಡಯಟ್ ಅಂದರೆ ಆ್ಯಕ್ಚುಲಿ ವೈರಲ್ ಡಯರಿಯಾ ಅಂದರೆ ಇಟ್ ಇಸ್ ಅದೇ ನಿಂತೋಗುತ್ತೆ ಒಂದು 8 ದಿವಸದಲ್ಲಿ. ಬಟ್ ಅದು ಟಾಯ್ಲೆಟ್ ಗಟ್ಟಿ ಹೋಗಬೇಕಾದ್ರೆ ಈ ಪ್ರೋಬಯೋಟಿಕ್ಸ್ ಅಂತ ಬರುತ್ತೆ, ಅದು ಟ್ರೀಟ್ಮೆಂಟ್ ಕೊಡ್ತಾರೆ. ಮತ್ತು ಮನೇಲೇ ನೀವೇನು ಕೊಡ್ತೀರಾ ಅಂದರೆ ಮೊಸರು. ಈಗ ಭೇದಿ ಆದಾಗ ಮಜ್ಜಿಗೆ ಅನ್ನ ಕೊಡು ಅಂತಾರಲ್ಲ, ಮೊಸರು ಅನ್ನ ಮಜ್ಜಿಗೆ ಅನ್ನನೇ ಪ್ರೋಬಯೋಟಿಕ್ಸ್. ಸೊ ಆವಾಗ ಮಜ್ಜಿಗೆ ಅನ್ನ ಕೊಡಬೇಕು. ಮತ್ತು ಅದೇನಿರುತ್ತೆ ಪ್ರೋಬಯೋಟಿಕ್ಸ್ ಏನಿರುತ್ತೆ ಅದ್ರ ಒಂದು ಪ್ಯಾಕೆಟ್ ಹಾಕೊಳ್ಬೋದು. ಸೊ ಈ ORS ಎಲ್ಲ ORS ಕೊಡಬೇಕು. ಅಂದರೆ ನಮ್ಗೆ ಅದು ಹೆಂಗೆ ಸಿವಿಯಾರಿಟಿ ಗೊತ್ತಾಗುತ್ತೆ ಅಂದರೆ, ಮಗು ಉಚ್ಚೆ ಮಾಡ್ತಾ ಇಲ್ಲ ಅಂದರೆ ಡೇಂಜರ್. ಓಕೆ. ಮಗು ಆ್ಯಕ್ಟಿವ್ ಆಗಿದೆ, ಉಚ್ಚೆ ಮಾಡ್ತಿದೆ ಅಂದರೆ ನಥಿಂಗ್ ಮಚ್ ಟು ವರಿ. ಇಲ್ಲ ಅಂದರೆ ORS ನಿಮ್ಗೆ ಈಗ ಟೆಟ್ರಾಪ್ಯಾಕ್ಸಲ್ಲೇ ಸಿಗುತ್ತೆ. ಈ ಫ್ರೂಟಿ ಅದರ ಜ್ಯೂಸ್ ಬರ್ತಿತ್ತಲ್ಲ ಆ ಥರನೇ ಆರೆಂಜು, ರೆಡ್ ಆ್ಯಪಲ್ಲು, ಗ್ರೀನ್ ಆ್ಯಪಲ್ಲು ಎಲ್ಲ ಬರುತ್ತೆ. ಈ ಅಮ್ಮಂದ್ರಿಗೂ ಸ್ವಲ್ಪ ಕೆಲಸ ಕಡಿಮೆ ಆಯಿತು, ಆ ಮಕ್ಕಳು ಖುಷಿಯಾಗಿ ಪೈಪ್ ಹಾಕೊಂಡು ಕುಡಿತಾರೆ, ಜ್ಯೂಸ್ ಕುಡಿತೀವಿ ಅಂತ ಕುಡಿತಾರೆ. ಇಲ್ಲ ಅಂದರೆ ಮನೇಲೇ ಮಾಡ್ಕೋಬೇಕಂದ್ರೆ 1 ಲೀಟ್ರ್ ನೀರಿಗೆ, ಕಾದಾರಿರೋ ನೀರಿಗೆ ಒಂದು ಮುಷ್ಟಿಯಷ್ಟು ಸಕ್ಕರೆ, 1 ಪಿಂಚ್ ಆಫ್ ಸಾಲ್ಟ್ ಹಾಕ್ಬಿಟ್ಟು ಮನೇಲೇ ಪ್ರಿಪೇರ್ ಮಾಡಿಬಿಟ್ಟು 6 ಗಂಟೆ ಒಳಗೆ ಕೊಡ್ಬೋದು. ಇಲ್ಲ ORS ಪ್ಯಾಕೆಟ್ ಸಿಕ್ಕುತ್ತಲ್ಲ, ಪೌಡರ್ ಪ್ಯಾಕೆಟ್ ಸಿಗುತ್ತೆ, 200 ml ಸಿಗುತ್ತೆ ಮಕ್ಕಳಿಗೆ ಅಂತ. ಅದನ್ನು ಒಂದು 200 ml ನೀರಿಗೆ ಹಾಕ್ಬಿಟ್ಟು ಒಂದು 6 hours ಒಳಗೆ ಮಿಕ್ಸ್ ಮಾಡಿಬಿಟ್ಟು ಕುಡಿಸಿದ್ರು. ಅಂದರೆ ಅದೇನಾಗುತ್ತೆ, ನೀವು ಈ ಉಪ್ಪಿರುತ್ತಲ್ಲ ಕುಡಿಸಿದ್ರೆ ತಿರುಗಿ ವಾಂತಿ ಮಾಡ್ತವೆ ಅವು. ಅದು ಉಪ್ಪು ವಾಂತಿ ಬರ್ಸೋ ಥರ ಆ್ಯಕ್ಟ್ ಮಾಡುತ್ತೆ. ಸೊ ಅವಾಗ ಏನು ಮಾಡಬೇಕು, ಒಂದು ಚಮಚದಲ್ಲಿ ಚೂಚೂರೆ ಒಂಚೂರು ಗ್ಯಾಪ್ ಕೊಟ್ಬಿಟ್ಟು ಒಂಚೂರು ಕುಡಿಸೋದು, ಒಂದು ಸ್ವಲ್ಪ ಗ್ಯಾಪ್ ಕೊಡೋದು, ಒಂಚೂರು ಕೊಡಿಸೋದು, ಆ ಥರ ನೀವು ಒಟ್ಟಿಗೆ ಕುಡಿಸ್ಬಿಟ್ಟು ತಿರುಗೆಲ್ಲ ಆಚೆ ತೆಗೆದುಬಿಡ್ತಾರೆ. ಸೊ ಅದೊಂದು ಸ್ವಲ್ಪ ಟೆಕ್ನಿಕ್. ಸೊ ಸ್ವಲ್ಪ ಕುಡಿಸಿ ಮಗು ಯೂರಿನ್ ಚೆನ್ನಾಗಿ ಪಾಸ್ ಮಾಡ್ತಾ ಇದೆ ಅಂದರೆ ನಥಿಂಗ್ ಮಚ್ ಟು ವರಿ, ಆ್ಯಕ್ಟಿವ್ ಇದೆ ಅಂದರೆ. ಇಲ್ಲ ಮಗು ಉಚ್ಚೆನೇ ಮಾಡ್ತಿಲ್ಲ, ಸ್ವಲ್ಪ ಆ್ಯಕ್ಟಿವಿಟಿ ಕಮ್ಮಿ ಇದೆ, ಸುಸ್ತಿದೆ ಅಂದರೆ ಇಮ್ಮಿಡಿಯೇಟಾಗಿ ಡಾಕ್ಟರ್ ಹತ್ರ ಕರ್ಕೊಂಡೋಗಿ ಅಡ್ಮಿಟ್ ಮಾಡಿಸ್ಬೇಕು. ಈ ಭೇದಿನ ತಡೆಗಟ್ಟಬೇಕು ಅಂದರೆ ಕೈನ ಅವಾಗವಾಗ ಈ ಪುಟ್ಟ ಮಕ್ಕಳು, ಈ ಅಂಬೆಗಾಲಿಡೋ ಮಕ್ಕಳು ಅಥವಾ 2 ವರ್ಷದ ಮಕ್ಕಳು ಅವಾಗವಾಗ ದಿನ ತಾಯಿ ಒಂದೊಂದು ಕೈನ ಅವಾಗ ತೊಳಿತಾ ಇರಬೇಕು. ಸೋಪ್ ಹಾಕೋ ನೀರಲ್ಲೋ ಹೆಂಗೋ ಅವಾಗವಾಗ ಕೈ ತೊಳಿತಾ ಇದ್ರೆ ಸ್ವಲ್ಪ ಈ ಇನ್ಫೆಕ್ಷನ್ಸ್ಗಳೆಲ್ಲ ಕಡಿಮೆ ಆಗುತ್ತೆ. ಓಕೆ ಮ್ಯಾಮ್, ಮಕ್ಕಳಲ್ಲಿ ವಾಂತಿ ಭೇದಿ ಯಾವ ರೀತಿ ನಾವು ಪ್ರಿವೆಂಟ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿನ ತಿಳಿಸಿಕೊಟ್ರಿ. ಧನ್ಯವಾದ. ಥ್ಯಾಂಕ್ ಯು. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇನ್ನಷ್ಟು ಆರೋಗ್ಯ ಸಲಹೆಗಳಿಗಾಗಿ ನೋಡ್ತಾ ಇರಿ ವಿಸ್ತಾರ ಹೆಲ್ತ್ ಯೂಟ್ಯೂಬ್ ಚಾನೆಲ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.